ಪ್ರೀವಿಯಸ್ ಕ್ಲಾಸಲ್ಲಿ ಪ್ರಾಬ್ಲಮ್ ನಂಬರ್ 19 ಹೋಮ್ವರ್ಕ್ ಕೊಟ್ಟಿದ್ವಿ ಹೌದಾ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 20. ನೋಡ್ಕೊಳ್ಳಿ, ಈಸಿ ಇದೆ. ಇಫ್ ಎ ಇಸ್ ಈಕ್ವಲ್ ಟು ಕಾಸ್ ಆಲ್ಫಾ ಸೈನ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ ಕಾಸ್ ಆಲ್ಫಾ ದೆನ್ ವೆರಿಫೈ ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಐ ಅಂತ ಹೇಳಿದ್ದಾರೆ ಹೌದಾ. ಅದ್ರ ಇಲ್ಲಿ ಏನ್ ಬರ್ಕೊಂತೀನಿ ಅಂದ್ರೆ ಗಿವನ್ ಎ ಇಸ್ ಈಕ್ವಲ್ ಟು ಕಾಸ್ ಆಲ್ಫಾ ಸೈನ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ ಕಾಸ್ ಆಲ್ಫಾ ಹೌದಾ. ದಟ್ ಇಂಪ್ಲೈಸ್ ಎ ಟ್ರಾನ್ಸ್ಪೋಸ್ ಅಂದ್ರೆ ರೋ ಇರೋದನ್ನೆಲ್ಲ ಕಾಲಮ್ ಬರೀಬೇಕಲ್ಲ. ಅಂದ್ರೆ ಫಸ್ಟ್ ರೋನ ಫಸ್ಟ್ ಕಾಲಮ್ ಮಾಡ್ಕೊಂಡ್ವಿ, ಕಾಸ್ ಆಲ್ಫಾ ಸೈನ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ ಕಾಸ್ ಆಲ್ಫಾ ಹೌದಾ. ಈ ನೋಡಿ, ನಾವು ಎ ಇಂಟು ಎ ಡ್ಯಾಶ್ ಅಂತ ಹೇಳಿದ್ರೆ ಕಾಸ್ ಆಲ್ಫಾ ಸೈನ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ ಕಾಸ್ ಆಲ್ಫಾ ಇಂಟು ಕಾಸ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ ಸೈನ್ ಆಲ್ಫಾ ಕಾಸ್ ಆಲ್ಫಾ ಹೌದಾ. ಇನ್ನು ರೋ ಇಂಟು ಕಾಲಮ್ ಮಾಡ್ಕೊಂತೀನಿ. ಕಾಸ್ ಆಲ್ಫಾ ಇಂಟು ಕಾಸ್ ಆಲ್ಫಾ ಅಂದ್ರೆ ಕಾಸ್ ಸ್ಕ್ವೇರ್ ಆಲ್ಫಾ ಹೌದಾ. ನೋಡಿ, ರೋ ಇಂಟು ಕಾಲಮ್ ಮಾಡಬೇಕು ಹೌದಾ. ಸೈನ್ ಆಲ್ಫಾ ಇಂಟು ಸೈನ್ ಆಲ್ಫಾ ಅಂದ್ರೆ ಪ್ಲಸ್ ಸೈನ್ ಸ್ಕ್ವೇರ್ ಆಲ್ಫಾ ಆಯಿತು. ನೆಕ್ಸ್ಟ್ ಕಾಸ್ ಆಲ್ಫಾ ಇಂಟು ಮೈನಸ್ ಸೈನ್ ಆಲ್ಫಾ ಅಂದ್ರೆ ಮೈನಸ್ ಕಾಸ್ ಆಲ್ಫಾ ಸೈನ್ ಆಲ್ಫಾ ಪ್ಲಸ್ ಸೈನ್ ಆಲ್ಫಾ ಇಂಟು ಕಾಸ್ ಆಲ್ಫಾ ಅಂದ್ರೆ ಪ್ಲಸ್ ಕಾಸ್ ಆಲ್ಫಾ ಸೈನ್ ಆಲ್ಫಾ ಬರೀಬೋದಲ್ಲ. ನೆಕ್ಸ್ಟ್ ನೋಡಿ, ಮೈನಸ್ ಸೈನ್ ಆಲ್ಫಾ ಇಂಟು ಕಾಸ್ ಆಲ್ಫಾ ಅಂದ್ರೆ ಮೈನಸ್ ಸೈನ್ ಆಲ್ಫಾ ಕಾಸ್ ಆಲ್ಫಾ ಪ್ಲಸ್ ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ ಮಾಡ್ತಾ ಇದ್ದೀವಿ, ಕಾಸ್ ಆಲ್ಫಾ ಇಂಟು ಸೈನ್ ಆಲ್ಫಾ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಸೆಕೆಂಡ್ ರೋ ಇಂಟು ಸೆಕೆಂಡ್ ಕಾಲಮ್, ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಸ್ಕ್ವೇರ್ ಆಲ್ಫಾ, ಕಾಸ್ ಆಲ್ಫಾ ಇಂಟು ಕಾಸ್ ಆಲ್ಫಾ ಅಂದ್ರೆ ಪ್ಲಸ್ ಕಾಸ್ ಸ್ಕ್ವೇರ್ ಆಲ್ಫಾ. ಇಷ್ಟು ಬರುತ್ತಲ್ಲ. ನೆಕ್ಸ್ಟ್ ನೋಡಿ ಯಾವ ತರ ಮಾಡ್ಕೊಂತೀವಿ ಅಂತೇಳಿ, ಈಸಿನ. ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಆಲ್ಫಾ ಅಂದ್ರೆ 1, ಎರಡು ಕ್ಯಾನ್ಸಲ್ ಆಗ್ಬಿಟ್ಟು 0 ಬರುತ್ತೆ ಹೌದಾ. ಇಷ್ಟು ಯಾವ ತರ ನೋಡಿ, ಥರ್ಡ್ ಎಲಿಮೆಂಟ್ ಎರಡು ಕ್ಯಾನ್ಸಲ್ ಆಗ್ಬಿಟ್ಟು ಅದು 0 ಬರುತ್ತಲ್ಲ. ಸೈನ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಆಲ್ಫಾ ಅಂದ್ರೆ 1 ಅಂದ್ರೆ 1 0 0 1 ಐಡೆಂಟಿಟಿ ಮ್ಯಾಟ್ರಿಕ್ಸ್ ತಾನೇ ಇದು. ಅದಕ್ಕೆ ಇಸ್ ಈಕ್ವಲ್ ಟು ಐ ಬರುತ್ತೆ ಅಷ್ಟೇ ಹೌದಾ. ಅಂದ್ರೆ ದೇರ್ಫೋರ್ ಎ ಡ್ಯಾಶ್ ಇಸ್ ಈಕ್ವಲ್ ಟು ಐ ಬರ್ತಾ ಇದೆ ಹೌದಾ. ಇದನ್ನು ಜಸ್ಟ್ ಐಡಿಯಾ ಗೊತ್ತಿರಲಿ ಅಷ್ಟೇ, ಹೇಗೆ ಮಾಡ್ಕೊಂಡ್ವಿ ಅಂತೇಳಿ. ಈಸಿ ಇದೆ. ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಸಿಂಪ್ಲಿಫೈ ಆಗ್ಬಿಡುತ್ತೆ ಹೌದಾ. ನೆಕ್ಸ್ಟ್ ಒಂದು ನೋಡಿ, 21. If a is equal to 0 minus tan alpha by 2, tan alpha by 2 0, then prove that I plus a is equal to I minus a into cos alpha minus sin alpha cos alpha ಹೌದಾ. ನೋಡಿ, ಡಿಫರೆಂಟ್ ಇದೆ ಇದು. ನೋಡಿ ಯಾವ ತರ ಮಾಡ್ಕೊಂತೀವಿ ಅಂತೇಳಿ ನೋಡಿ. ಇಲ್ಲಿ ಗಿವನ್ a is equal to 0 minus tan alpha by 2 tan alpha by 2 0 ಹೌದಾ. ನೋಡಿ, ಅಂಡ್ ಐ ಇಸ್ ಈಕ್ವಲ್ ಟು 2 ಕ್ರಾಸ್ 2 ಇದೆ ತಾನೆ. ಅದಕ್ಕೆ 2 ಕ್ರಾಸ್ 2 ಐಡೆಂಟಿಟಿ ಮ್ಯಾಟ್ರಿಕ್ಸ್ ತಗೊಂಡ್ಬಿಡ್ತೀನಿ, 1 0 0 1 ಹೌದಾ. ಇದು ನೋಡಿ, ಇಲ್ಲಿ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಸಪರೇಟ್ ಆಗಿ ಸಿಂಪ್ಲಿಫೈ ಮಾಡಬೇಕು, ಎರಡು ಈಕ್ವಲ್ ಬರುತ್ತೆ. ನೋಡಿ, ಎಲ್ ಎಚ್ ಎಸ್ ನೋಡ್ಕೊಳ್ಳಿ ಫಸ್ಟ್. ಎಲ್ ಎಚ್ ಎಸ್ ಈಸಿ ಇದೆ. ಐ ಪ್ಲಸ್ ಎ ಇದೆ ತಾನೆ ಹೌದಾ. ಐ ಪ್ಲಸ್ ಎ, ಐ ಅಂದ್ರೆ
ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ಲ 1001 ಪ್ಲಸ್ ಎ ಅಂದ್ರೆ 0 ಮೈನಸ್ ಟ್ಯಾನ್ ಆಲ್ಫಾ ಬೈ 2 ಟ್ಯಾನ್ ಆಲ್ಫಾ ಬೈ 2 0. ಹೌದಾ? ನೋಡಿ ಎರಡು ಆಡ್ ಮಾಡಿದ್ವಿ ಅಂದ್ರೆ ಇಲ್ಲಿ ಏನ್ ಬರುತ್ತೆ 1 ಪ್ಲಸ್ 0 ಅಂದ್ರೆ 1, 0 ಮೈನಸ್ ಟ್ಯಾನ್ ಆಲ್ಫಾ ಬೈ 2 ಅಂದ್ರೆ ಮೈನಸ್ ಟ್ಯಾನ್ ಆಲ್ಫಾ ಬೈ 2, 0 ಪ್ಲಸ್ ಟ್ಯಾನ್ ಆಲ್ಫಾ ಬೈ 2 ಅಂದ್ರೆ ಪ್ಲಸ್ ಟ್ಯಾನ್ ಆಲ್ಫಾ ಬೈ 2, 1 ಪ್ಲಸ್ 0 ಅಂದ್ರೆ 1. ನೋಡಿ ಈಕ್ವೇಶನ್ ನಂಬರ್ 1 ಅಂತ ತಗೊಂತೀನಿ. ಹೌದಾ? ಅಂದ್ರೆ ಎಲ್ ಎಚ್ ಎಸ್ 1 ಮೈನಸ್ ಟ್ಯಾನ್ ಆಲ್ಫಾ ಬೈ 2 ಟ್ಯಾನ್ ಆಲ್ಫಾ ಬೈ 2 1 ಬಂತು. ಹೌದಾ? ಇದು ನೋಡಿ ಆರ್ ಎಚ್ ಎಸ್ ನ ಮಾಡ್ಕೊಂತೀವಿ. ಆರ್ ಎಚ್ ಎಸ್ ಒಳಗೆ ಫಸ್ಟಿಗೆ ಏನಿರೋದು ಐ ಮೈನಸ್ ಎ ಇದೆ. ಹೌದಾ? ಹಾಗಾದ್ರೆ ನೋಡಿ ನಾವು ನೋಡಿ ಐ ಮೈನಸ್ ಎ ಮಾಡ್ಕೊಂಡ್ಬಿಡ್ತೀನಿ. ಐ ಅಂದ್ರೆ 1001 ಮೈನಸ್ ಎ ಅಂದ್ರೆ ಏನಿರೋದು 0 ಮೈನಸ್ ಟ್ಯಾನ್ ಆಲ್ಫಾ ಬೈ 2 ಟ್ಯಾನ್ ಆಲ್ಫಾ ಬೈ 2 0. ನೋಡಿ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಏನ್ ಬರುತ್ತೆ 1 ಮೈನಸ್ 0 ಅಂದ್ರೆ 1, 0 ಮೈನಸ್ ಆಫ್ ಮೈನಸ್ ಪ್ಲಸ್ ಆಗ್ಬಿಟ್ಟು ಪ್ಲಸ್ ಟ್ಯಾನ್ ಆಲ್ಫಾ ಬೈ 2, 0 ಮೈನಸ್ ಟ್ಯಾನ್ ಆಲ್ಫಾ ಬೈ 2 ಅಂದ್ರೆ ಮೈನಸ್ ಟ್ಯಾನ್ ಆಲ್ಫಾ ಬೈ 2, 1 ಮೈನಸ್ 0 ಅಂದ್ರೆ 1. ಇಷ್ಟು ಬರುತ್ತಲ್ಲ. ಹೌದಾ? ಈ ನೋಡಿ ಆರ್ ಎಚ್ ಎಸ್ ತಗೊಂತೀನಿ ನಾವು. ಆರ್ ಎಚ್ ಎಸ್ ಇಸ್ ಈಕ್ವಲ್ ಟು ಏನಿರೋದು ಐ ಮೈನಸ್ ಎ ಇಂಟು ಕಾಸ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ ಕಾಸ್ ಆಲ್ಫಾ. ಹೌದಾ? ನೋಡಿ ಐ ಮೈನಸ್ ಎ ಅಂದ್ರೆ ಏನಿದೆ ಇಲ್ಲಿ ಜಸ್ಟ್ ಮಾಡ್ಕೊಂಡಿದ್ವಿ. ಏನ್ ಬಂದಿರೋದು 1 ಟ್ಯಾನ್ ಆಲ್ಫಾ ಬೈ 2 ಮೈನಸ್ ಟ್ಯಾನ್ ಆಲ್ಫಾ ಬೈ 2 1. ಹೌದಾ? ಇಂಟು ಕಾಸ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ ಕಾಸ್ ಆಲ್ಫಾ. ಹೌದಾ? ಇಷ್ಟು ಬರುತ್ತಲ್ಲ. ನೋಡಿ ನನಗೆ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ಏನ್ ಬರುತ್ತೆ ನೋಡಿ ರೋ ಇಂಟು ಕಾಲಮ್, ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಮಾಡ್ಕೊಂತೀನಿ. ನೋಡಿ ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಅಂದ್ರೆ 1 ಇಂಟು ಕಾಸ್ ಆಲ್ಫಾ ಅಂದ್ರೆ ಕಾಸ್ ಆಲ್ಫಾ ಪ್ಲಸ್ ಟ್ಯಾನ್ ಆಲ್ಫಾ ಬೈ 2 ಇಂಟು ಸೈನ್ ಆಲ್ಫಾ ಅಂದ್ರೆ ಟ್ಯಾನ್ ಆಲ್ಫಾ ಬೈ 2 ಇಂಟು ಸೈನ್ ಆಲ್ಫಾ. ಹೌದಾ? ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್ ಮಾಡ್ತೀನಿ. ನೋಡಿ 1 ಇಂಟು ಮೈನಸ್ ಸೈನ್ ಆಲ್ಫಾ ಅಂದ್ರೆ ಮೈನಸ್ ಸೈನ್ ಆಲ್ಫಾ ಪ್ಲಸ್ ಟ್ಯಾನ್ ಆಲ್ಫಾ ಬೈ 2 ಇಂಟು ಕಾಸ್ ಆಲ್ಫಾ. ಹೌದಾ? ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ ಅಂದ್ರೆ ಮೈನಸ್ ಕಾಸ್ ಆಲ್ಫಾ ಇಂಟು ಟ್ಯಾನ್ ಆಲ್ಫಾ ಬೈ 2 ಪ್ಲಸ್ 1 ಇಂಟು ಸೈನ್ ಆಲ್ಫಾ ಅಂದ್ರೆ ಸೈನ್ ಆಲ್ಫಾ. ಸೆಕೆಂಡ್ ರೋ ಇಂಟು ಸೆಕೆಂಡ್ ಕಾಲಮ್ ಅಂದ್ರೆ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗ್ಬಿಡುತ್ತಲ್ಲ. ಸೈನ್ ಆಲ್ಫಾ ಇಂಟು ಟ್ಯಾನ್ ಆಲ್ಫಾ ಬೈ 2 ಪ್ಲಸ್ 1 ಇಂಟು ಕಾಸ್ ಆಲ್ಫಾ. ಇಷ್ಟು ಬರುತ್ತಲ್ಲ. ಇಲ್ಲಿ ನೋಡಿ ಇಲ್ಲಿ ಆಕ್ಚುಲಿ ಇಲ್ಲಿ ಯಾವ ತರ ಇದೆ ಅಂದ್ರೆ ನೋಡಿ ಈ ಟರ್ಮ್ ಮತ್ತೆ ಈ ಟರ್ಮ್ ಎರಡು ಟರ್ಮ್ ಆಕ್ಚುಲಿ ಸೇಮ್ ಇದೆ ಇಲ್ಲಿ. ಹೌದಾ? ನೋಡಿ ಕಾಸ್ ಆಲ್ಫಾ ಪ್ಲಸ್ ಟ್ಯಾನ್ ಆಲ್ಫಾ ಬೈ 2 ಇಂಟು ಸೈನ್ ಆಲ್ಫಾ. ಇಲ್ಲೂ ಅಷ್ಟೇ ಕಾಸ್ ಆಲ್ಫಾ ಪ್ಲಸ್ ಟ್ಯಾನ್ ಆಲ್ಫಾ ಬೈ 2 ಇಂಟು ಸೈನ್ ಆಲ್ಫಾ ಇದೆ. ಮತ್ ನೋಡಿ ಇವೆರಡು ಟರ್ಮ್ ನೋಡ್ಕೊಂಡೆ ಅಂದ್ರೆ ಇದ್ರಲ್ಲಿ ಏನಾದ್ರು ಮೈನಸ್ ಕಾಮನ್ ತಗೊಂಡೆ ಅಂದ್ರೆ ಈ ಟರ್ಮ್ ಬರುತ್ತೆ. ಹೌದಾ? ಅದು ನೋಡಿ ಇದನ್ನ ಆ ತರ ಬರ್ಕೊಂಡ್ಬಿಡ್ತೀನಿ. ಕಾಸ್ ಆಲ್ಫಾ ಪ್ಲಸ್ ಟ್ಯಾನ್ ಆಲ್ಫಾ ಬೈ 2 ಇಂಟು ಸೈನ್ ಆಲ್ಫಾ. ಹೌದಾ? ನೋಡಿ ಇದ್ರಲ್ಲಿ ಮೈನಸ್ ಏನಾದ್ರು ಕಾಮನ್ ತಗೊಂಡೆ ಅಂದ್ರೆ ಏನ್ ಬರುತ್ತಿದ್ದು ಸೈನ್ ಆಲ್ಫಾ ಮೈನಸ್ ಟ್ಯಾನ್ ಆಲ್ಫಾ ಬೈ 2 ಇಂಟು ಕಾಸ್ ಆಲ್ಫಾ.
ಹೌದಾ. ನೋಡಿ ಇದನ್ನ ಅರೇಂಜ್ ಮಾಡ್ಕೊಂತೀನಿ ಅಷ್ಟೇ. ಫಸ್ಟ್ ಸೈನ್ ಆಲ್ಫಾ ಬರಿತೀನಿ, ಅದಾದ್ಮೇಲೆ ಮೈನಸ್ ಟ್ಯಾನ್ ಆಲ್ಫಾ ಬೈ ಟು ಇಂಟು ಕಾಸ್ ಆಲ್ಫಾ ಬರಿಬೋದಲ್ಲ. ಟ್ಯಾನ್ ಆಲ್ಫಾ ಬೈ ಟು ಇಂಟು ಕಾಸ್ ಆಲ್ಫಾ. ಇದು ಫಸ್ಟ್ ಕಾಸ್ ಬರಿತೀನಿ ಅಷ್ಟೇ. ಕಾಸ್ ಆಲ್ಫಾ ಪ್ಲಸ್ ಸೈನ್ ಆಲ್ಫಾ ಇಂಟು ಟ್ಯಾನ್ ಆಲ್ಫಾ ಬೈ ಟು. ಇದನ್ನ 2 ಅಂತ ತಗೊಂತೀನಿ. ಆಕ್ಚುಲಿ ನಾವಿಲ್ಲಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಪ್ರೂವ್ ಮಾಡ್ಬೇಕು. ನೋಡಿ ಅಲ್ಲಿ ಎಲ್ ಎಚ್ ಎಸ್ ಏನ್ ಬಂದಿದೆ ಅಂದ್ರೆ 1 ಮೈನಸ್ ಟ್ಯಾನ್ ಆಲ್ಫಾ ಬೈ ಟು, ಟ್ಯಾನ್ ಆಲ್ಫಾ ಬೈ ಟು ಮತ್ತೆ 1. ಹೌದಾ. ಅಂದ್ರೆ ಇದನ್ನ ನಾವು 1 ಅಂತ ಪ್ರೂವ್ ಮಾಡಬೇಕು. ಮತ್ತೆ ಇದನ್ನ ಟ್ಯಾನ್ ಆಲ್ಫಾ ಬೈ ಟು ಅಂತ ಪ್ರೂವ್ ಮಾಡ್ಬೇಕು. ಅವಾಗ 1 ಮೈನಸ್ ಟ್ಯಾನ್ ಆಲ್ಫಾ ಬೈ ಟು ಬಂತು. ನೋಡಿ ಇದು ಸೇಮ್ ಇದೆ ತಾನೆ, ಅದಕ್ಕೆ ಇದು ಟ್ಯಾನ್ ಆಲ್ಫಾ ಬೈ ಟು ಆಗುತ್ತೆ. ಮತ್ತೆ ಇದು ಸೇಮ್ ಇದೆ, ಅದಕ್ಕೆ ಇದು 1 ಆಗ್ಬಿಡುತ್ತೆ. ಹೌದಾ. ಹೇಗೆ ನೋಡಿ, ಈಗ ನಾವು ಇಷ್ಟನ್ನೇ ಕನ್ಸಿಡರ್ ಮಾಡ್ತೀನಿ. ಇದನ್ನ ಇದರಲ್ಲಿ ಏನಿರೋದು ಕಾಸ್ ಆಲ್ಫಾ ಪ್ಲಸ್ ಟ್ಯಾನ್ ಆಲ್ಫಾ ಬೈ ಟು ಇಂಟು ಸೈನ್ ಆಲ್ಫಾ. ಹೌದಾ. ನೋಡಿ ಫಸ್ಟ್ ಪಿ ಇದು ಮಲ್ಟಿಪಲ್ ಆಂಗಲ್ ಫಾರ್ಮುಲಾ ಗೊತ್ತಿರ್ಬೇಕಷ್ಟೇ. ಕಾಸ್ ಆಲ್ಫಾ ಅಂದ್ರೆ ಆಕ್ಚುಲಿ ಏನ್ ಬರೀತೀವಿ ಅಂದ್ರೆ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ ಟು ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ ಟು ಬರಿತೀವಿ. ನೋಡಿ ಫಾರ್ಮುಲಾ ಕರೆಕ್ಟ್ ಆಗಿ ಗೊತ್ತಿರಬೇಕು. ಪ್ಲಸ್ ಟ್ಯಾನ್ ಆಲ್ಫಾ ಬೈ ಟು ಹಾಗೆ ಬರೀತೀನಿ. ಸೈನ್ ಆಲ್ಫಾ ಅಂದ್ರೆ 2 ಟ್ಯಾನ್ ಆಲ್ಫಾ ಬೈ ಟು ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ ಟು. ನೋಡಿ ಇಲ್ಲಿ ಮಲ್ಟಿಪಲ್ ಸಬ್ ಮಲ್ಟಿಪಲ್ ಫಾರ್ಮುಲಾ ಯೂಸ್ ಮಾಡ್ತಾ ಇದೀವಿ ಅಷ್ಟೇ. ನಮಗೆ ಆಕ್ಚುಲಿ ಕಾಸ್ ಆಲ್ಫಾ ಅಂದ್ರೆ ಏನ್ ಗೊತ್ತಿರೋದು ಫಾರ್ಮುಲಾ ಅಂದ್ರೆ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ ಟು ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ ಟು. ಸೈನ್ ಆಲ್ಫಾ ಅಂದ್ರೆ 2 ಟ್ಯಾನ್ ಆಲ್ಫಾ ಬೈ ಟು ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ ಟು. ನೋಡಿ ಇದು ಗೊತ್ತಿರಬೇಕು. ಈಗಿಲ್ಲಿ ಎಲ್ ಸಿ ಎಂ ತಗೊಂಡೆ ಅಂದ್ರೆ ನೋಡಿ ಡಿನಾಮಿನೇಟರ್ ಎರಡು ಕಡೆ ಸೇಮ್ ಇದೆ. ಇಲ್ಲೂ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ ಟು ಇದೆ, ಇಲ್ಲೂ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ ಟು ಇದೆ. ಹಾಗಾದ್ರೆ ಎಲ್ ಸಿ ಎಂ ಏನ್ ತಗೊಂತೀನಿ ಅಂದ್ರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ ಟು ಎಲ್ ಸಿ ಎಂ ತಗೊಂಡ್ವಿ ಅಂದ್ರೆ ನ್ಯೂಮರೇಟರ್ ನೋಡಿ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ ಟು ಪ್ಲಸ್ ಟ್ಯಾನ್ ಆಲ್ಫಾ ಬೈ ಟು ಇಂಟು 2 ಟ್ಯಾನ್ ಆಲ್ಫಾ ಬೈ ಟು ಅಂದ್ರೆ 2 ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ ಟು. ಹಾಗಾದ್ರೆ ಇದು ಏನ್ ಬರ್ತಾ ಇದೆ ಮೈನಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ ಟು ಪ್ಲಸ್ 2 ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ ಟು ಅಂದ್ರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ ಟು ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ ಟು. ಎರಡು ಕ್ಯಾನ್ಸಲ್ ಆಗ್ಬಿಟ್ಟಿದ್ದು 1 ಬರ್ತಾ ಇದೆ. ಅಂದ್ರೆ ನೋಡಿ ಇದು ವ್ಯಾಲ್ಯೂ ಏನಾಗುತ್ತೆ ನಮಗೆ 1. ಅದೇ ತರ ಇದ್ರ ವ್ಯಾಲ್ಯೂನು 1, ಯಾಕಂದ್ರೆ ಎರಡು ಸೇಮ್ ಇದೆ ತಾನೆ. ಹಾಗಾದ್ರೆ ಇಲ್ಲಿ ಏನ್ ಬರೀಬಹುದು ಅಂದ್ರೆ ದಟ್ ಇಂಪ್ಲೈಸ್ ಕಾಸ್ ಆಲ್ಫಾ ಪ್ಲಸ್ ಟ್ಯಾನ್ ಆಲ್ಫಾ ಬೈ ಟು ಇಂಟು ಸೈನ್ ಆಲ್ಫಾಗೆ 1 ಅಂತ ಬರೀಬಹುದು. ಇನ್ನು ಈಕ್ವೇಶನ್ ನಂಬರ್ 3 ಅಂತ ತಗೊಂತೀನಿ. ಹೌದಾ. ನೆಕ್ಸ್ಟ್ ನೋಡಿ, ಈಗ ಇದನ್ನ ಟ್ರೈ ಮಾಡ್ಕೊಂತೀವಿ ಸಾಲ್ವ್ ಮಾಡೋದಕ್ಕೆ. ಅಂದ್ರೆ ಸೈನ್ ಆಲ್ಫಾ ಮೈನಸ್ ಟ್ಯಾನ್ ಆಲ್ಫಾ ಬೈ ಟು ಇಂಟು ಕಾಸ್ ಆಲ್ಫಾನ ಟ್ರೈ ಮಾಡ್ಬೇಕು. ಹೌದಾ. ಹಾಗಾದ್ರೆ ನೋಡಿ ನಾವು ಅಲ್ಲಿ ಏನಿರೋದು ಸೈನ್ ಆಲ್ಫಾ ಮೈನಸ್ ಟ್ಯಾನ್ ಆಲ್ಫಾ ಬೈ ಟು ಇಂಟು ಕಾಸ್ ಆಲ್ಫಾ. ಸೈನ್ ಆಲ್ಫಾ ಮೈನಸ್ ಟ್ಯಾನ್ ಆಲ್ಫಾ ಬೈ ಟು ಇಂಟು ಕಾಸ್ ಆಲ್ಫಾ. ಹೌದಾ. ನೋಡಿ ಇಲ್ಲೂ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿ. ಸೈನ್ ಆಲ್ಫಾ ಅಂತ ಹೇಳಿದ್ರೆ 2 ಟ್ಯಾನ್ ಆಲ್ಫಾ ಬೈ ಟು ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ ಟು ಮೈನಸ್ ಟ್ಯಾನ್ ಆಲ್ಫಾ ಬೈ ಟು ಆಸ್ ಇಟ್ ಈಸ್ ಕಾಸ್ ಆಲ್ಫಾ ಅಂದ್ರೆ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ ಟು ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ ಟು. ಹೌದಾ. ನೋಡಿ ಈಗ ಎಲ್ ಸಿ ಎಂ ತಗೊಂತೀನಿ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ ಟು ಎಲ್ ಸಿ ಎಂ ತಗೊಂಡೆ ಅಂದ್ರೆ ನ್ಯೂಮರೇಟರ್ ಏನಾಗುತ್ತೆ 2 ಟ್ಯಾನ್ ಆಲ್ಫಾ ಬೈ ಟು ಮೈನಸ್ ಟ್ಯಾನ್ ಆಲ್ಫಾ ಬೈ ಟು ಇಂಟು 1 ಮೈನಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ ಟು. ಹೌದಾ. ಏನಿದೆ ಅದನ್ನು ಬರ್ಕೊಂಡಿದೀವಿ. ಈಗ ನೋಡಿ ಇವೆರಡರಲ್ಲೂ ಏನ್ ಕಾಮನ್ ಬರುತ್ತೆ ಅಂದ್ರೆ ಇಲ್ಲೂ ಟ್ಯಾನ್ ಆಲ್ಫಾ ಬೈ ಟು ಇದೆ,
ಇಲ್ಲೂ ಟ್ಯಾನ್ ಆಲ್ಫಾ ಬೈ ಟು ಇದೆ, ಹೌದಾ? ಅದೇ ಟ್ಯಾನ್ ಆಲ್ಫಾ ಬೈ ಟೂನ ಕಾಮನ್ ತಗೊಂಬಿಟ್ಟೆ ಅನ್ಕೊಳ್ಳಿ, ಅವಾಗ ಇಲ್ಲಿ ಏನ್ ಬರುತ್ತೆ, ಟ್ಯಾನ್ ಆಲ್ಫಾ ಬೈ ಟು ಕಾಮನ್ ತಗೊಂತಾ ಇದ್ದೀನಿ, ಅವಾಗ ಇಲ್ಲಿ 2 ಉಳೀತು, ಮೈನಸ್ ಮೈನಸ್ 1 ಆಯ್ತು, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗತ್ತಲ್ಲ, ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ ಟು, ಹೌದಾ? ಹೋಲ್ಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ ಟು ಬರುತ್ತೆ, ಹೌದಾ? ಅದು ನೋಡಿ ಇಲ್ಲಿ ಟ್ಯಾನ್ ಆಲ್ಫಾ ಬೈ ಟು ಇಂಟು 2 ಮೈನಸ್ 1 ಅಂದ್ರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ ಟು ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ ಟು. ಇದು ಕ್ಯಾನ್ಸಲ್ ಆಗ್ಬಿಟ್ಟು ಆನ್ಸರ್ ಟ್ಯಾನ್ ಆಲ್ಫಾ ಬೈ ಟು ಇಷ್ಟು ಬರುತ್ತೆ ಅಷ್ಟೇ, ಹೌದಾ? ದೇರ್ಫೋರ್ sin alpha minus tan alpha by 2 into cos alpha is equal to tan alpha by 2 ಬಂತು. ಇದನ್ನು ಈಕ್ವೇಶನ್ ನಂಬರ್ 4 ಅಂತ ಹೇಳ್ತೀವಿ. ನೋಡಿ ಈಗ 2 3 4 ಇಷ್ಟನ್ನು ಕಂಬೈನ್ ಮಾಡ್ಕೋಬೇಕಷ್ಟೇ. ನೋಡಿ ಫ್ರಮ್ 2 ನೋಡಿ 2 ಅಲ್ಲಿ ಆರ್ ಎಚ್ ಎಸ್ ಬರ್ಕೊಂಡಿದ್ವಿ ನಾವು, ಹೌದಾ? ನೋಡಿ ಇಷ್ಟು ಬಂದಿತ್ತು 2 ಅಲ್ಲಿ ಕಾಸ್ ಆಲ್ಫಾ ಪ್ಲಸ್ ಟ್ಯಾನ್ ಆಲ್ಫಾ ಬೈ 2 ಇಂಟು ಸೈನ್ ಆಲ್ಫಾ, ಈ ತರ ಬಂದಿದೆಯಲ್ಲ. ಮತ್ತೆ ನೋಡಿ ಇಲ್ಲಿ ಹೇಗಿದೆ ಅಂದ್ರೆ ಈ ಟರ್ಮ್ ಎರಡು ಸೇಮ್ ಇದೆ, ಹೌದಾ? ಅದಕ್ಕೆ ಇಲ್ಲಿ ಏನ್ ಬರ್ಕೊಂತೀವಿ ನೋಡಿ, ಫ್ರಮ್ 2 ಆರ್ ಎಚ್ ಎಸ್ ಇಸ್ ಈಕ್ವಲ್ ಟು ಏನ್ ಬಂದಿತ್ತು ನೋಡಿ, ಕಾಸ್ ಆಲ್ಫಾ ಪ್ಲಸ್ ಟ್ಯಾನ್ ಆಲ್ಫಾ ಬೈ 2 ಇಂಟು ಸೈನ್ ಆಲ್ಫಾ, ಹೌದಾ? ಕಾಸ್ ಆಲ್ಫಾ ಪ್ಲಸ್ ಟ್ಯಾನ್ ಆಲ್ಫಾ ಬೈ 2 ಇಂಟು ಸೈನ್ ಆಲ್ಫಾ, ಹೌದಾ? ಈ ಟರ್ಮ್ ಮತ್ತೆ ಈ ಟರ್ಮ್ ಎರಡು ಸೇಮ್ ಇದೆ ಅಲ್ಲ, ಕಾಸ್ ಆಲ್ಫಾ ಪ್ಲಸ್ ಟ್ಯಾನ್ ಆಲ್ಫಾ ಬೈ 2 ಇಂಟು ಸೈನ್ ಆಲ್ಫಾ, ಹೌದಾ? ಎರಡು ಕಡೆ ಸೇಮ್ ಬರ್ಕೊಂಡಿದ್ದೀನಿ. ಮತ್ತೆ ನೋಡಿ ಇನ್ನು ಉಳಿದಿರೋ ಎರಡು ಟರ್ಮ್ ಯಾವ ತರ ಇದೆ ಅಂದ್ರೆ, ಇಲ್ಲಿ ಮೈನಸ್ ಇದ್ರೆ ಅದೇ ಇಲ್ಲಿ ಪ್ಲಸ್ ಇದೆ ಅಷ್ಟೇ, ಮೈನಸ್ ಆಫ್ ಸೈನ್ ಆಲ್ಫಾ ಮೈನಸ್ ಟ್ಯಾನ್ ಆಲ್ಫಾ ಬೈ 2 ಇಂಟು ಕಾಸ್ ಆಲ್ಫಾ ಇದೆ, ಇಲ್ಲಿ ಮೈನಸ್ ಆಫ್ ಸೈನ್ ಆಲ್ಫಾ ಮೈನಸ್ ಟ್ಯಾನ್ ಆಲ್ಫಾ ಬೈ 2 ಇಂಟು ಕಾಸ್ ಆಲ್ಫಾ, ಇಲ್ಲಿ ಪ್ಲಸ್ ಇದೆ ಅದೇ ಸೈನ್ ಆಲ್ಫಾ ಮೈನಸ್ ಟ್ಯಾನ್ ಆಲ್ಫಾ ಬೈ 2 ಇಂಟು ಕಾಸ್ ಆಲ್ಫಾ, ಹೌದಾ? ನೋಡಿ ಇವೆರಡದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದೀವಿ. ನೋಡಿ ಈಕ್ವೇಶನ್ 3 ಅಲ್ಲಿ ಏನಿದೆ, ಕಾಸ್ ಆಲ್ಫಾ ಪ್ಲಸ್ ಟ್ಯಾನ್ ಆಲ್ಫಾ ಬೈ 2 ಇಂಟು ಸೈನ್ ಆಲ್ಫಾ ಅಂದ್ರೆ 1, ಹೌದಾ? ಅಂದ್ರೆ ಕಾಸ್ ಆಲ್ಫಾ ಪ್ಲಸ್ ಟ್ಯಾನ್ ಆಲ್ಫಾ ಬೈ 2 ಇಂಟು ಸೈನ್ ಆಲ್ಫಾ ಅಂದ್ರೆ 1 ಬರೀಬೋದಲ್ಲ. ನೆಕ್ಸ್ಟ್ ನೋಡಿ ಇಲ್ಲಿ ಮೈನಸ್, ಈಗ ನಾವು ಜಸ್ಟ್ ಮಾಡಿದ್ವಿ ಸೈನ್ ಆಲ್ಫಾ ಮೈನಸ್ ಟ್ಯಾನ್ ಆಲ್ಫಾ ಬೈ 2 ಇಂಟು ಕಾಸ್ ಆಲ್ಫಾ ಅಂದ್ರೆ ಟ್ಯಾನ್ ಆಲ್ಫಾ ಬೈ 2, ಹೌದಾ? ಇದೇ ನಮಗೆ ಇಲ್ಲಿ ಪಾಸಿಟಿವ್ ಇದೆ ಅಷ್ಟೇ, ಅದಕ್ಕೆ ಟ್ಯಾನ್ ಆಲ್ಫಾ ಬೈ 2. ನೋಡಿ ಇವೆರಡು ಸೇಮ್ ಇರುತ್ತಲ್ಲ ಇವೆರಡು, ಅದಕ್ಕೆ ಇಲ್ಲಿ 1 ಬರೀಬೋದಲ್ಲ. ಇಲ್ಲಿ ನೋಡಿ ಎರಡನ್ನು ಯೂಸ್ ಮಾಡಿದೀವಿ ಅಷ್ಟೇ, ಫ್ರಮ್ 3 and 4 ಇಲ್ಲಿ ಫ್ರಮ್ 3 and 4, ಹೌದಾ? ಈ ನೋಡಿ 1 ಮೈನಸ್ ಟ್ಯಾನ್ ಆಲ್ಫಾ ಬೈ 2, ಟ್ಯಾನ್ ಆಲ್ಫಾ ಬೈ 2 1 ಅಂದ್ರೆ ನಮಗೆ ಎಲ್ ಎಚ್ ಎಸ್ ಇತ್ತು, 1 ಮೈನಸ್ ಟ್ಯಾನ್ ಆಲ್ಫಾ ಬೈ 2 ಟ್ಯಾನ್ ಆಲ್ಫಾ ಬೈ 2 1 ಅಂದ್ರೆ ಎಲ್ ಎಚ್ ಎಸ್ ತಾನೆ, ಅದಕ್ಕೆ ಡೈರೆಕ್ಟ್ ಆಗಿ ಏನ್ ಬರೀಬಹುದು ಈಗ, ದಟ್ ಈಸ್ ಈಕ್ವಲ್ ಟು ಎಲ್ ಎಚ್ ಎಸ್. ಇಲ್ಲೇನು ಯೂಸ್ ಮಾಡಿದ್ವಿ ಅಂದ್ರೆ ಫ್ರಮ್ 1, ಹೌದಾ? ದೇರ್ಫೋರ್ ಇಲ್ಲಿ ಏನ್ ಗೊತ್ತಾಯ್ತು, ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್, ದಟ್ ಇಂಪ್ಲೈಸ್ ಐ ಪ್ಲಸ್ ಎ ಇಸ್ ಈಕ್ವಲ್ ಟು ಐ ಮೈನಸ್ ಎ ಇಂಟು ಕಾಸ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ ಕಾಸ್ ಆಲ್ಫಾ, ಹೌದಾ? ನೋಡಿ ರೇರ್ ಕೇಳೋದು, ಜಸ್ಟ್ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಅಲ್ಲೂ ಇದೆ, ಹೇಗೆ ಮಾಡ್ಕೊಂಡ್ವಿ ಅಂತೇಳಿ ಐಡಿಯಾ ಗೊತ್ತಾಗ್ಲಿ ಅಷ್ಟೇ. ಫಸ್ಟ್ ನೋಡಿ ಇಲ್ಲಿ ಐ ಪ್ಲಸ್ ಎ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ ಎಲ್ ಎಚ್ ಎಸ್ ಅಲ್ಲಿ. ಐ ಅಂದ್ರೆ 1001, ಎ ಅಂದ್ರೆ ಕೊಟ್ಟಿದ್ದಾರೆ, ಹೌದಾ? ನೋಡಿ ಅವೆರಡನ್ನು ಆಡ್ ಮಾಡ್ಕೊಂಡ್ವಿ ಅಂದ್ರೆ ಇಷ್ಟು ಬಂತು, ಹೌದಾ? ನೋಡಿ ಆರ್ ಎಚ್ ಎಸ್ ಇದಕ್ಕೆ ಪ್ರೂವ್ ಮಾಡಬೇಕು. ಈಗ ಫಸ್ಟ್ ಆರ್ ಎಚ್ ಎಸ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಐ ಪ್ಲಸ್ ಎ ಇದೆ, ಹೌದಾ? ಈ ಐ ಪ್ಲಸ್ ಎ ನ ಫಸ್ಟ್ ಆರ್ ಎಚ್ ಎಸ್ ಮಾಡ್ಕೋಬೇಕಂದ್ರೆ ಐ ಮೈನಸ್ ಎ ಇದೆ. ಫಸ್ಟ್ ಐ ಮೈನಸ್ ಎ ನ ಕ್ಯಾಲ್ಕುಲೇಟ್ ಮಾಡಬೇಕು, ಅದಕ್ಕೆ ನೋಡಿ ಇಲ್ಲಿ ಐ ಮೈನಸ್ ಎ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅದಾದ್ಮೇಲೆ ಐ ಮೈನಸ್ ಎ ಇಂಟು ಕಾಸ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ ಇಂಟು ಕಾಸ್ ಆಲ್ಫಾ ಮಾಡಬೇಕು, ಅದನ್ನು ತಗೊಂಡ್ವಿ. ನೆಕ್ಸ್ಟ್ ಕಂಪ್ಲೀಟ್ ಸಿಂಪ್ಲಿಫೈ ಮಾಡಿದಾಗ ಇಷ್ಟು ಬಂತದ್ದು, ಹೌದಾ? ಇದ್ರಲ್ಲಿ ನೋಡ್ಕೊಂಡ್ವಿ ಅಂದ್ರೆ ಈ ಟರ್ಮ್ ಮತ್ತೆ ಈ ಟರ್ಮ್
ಎರಡು ಟರ್ಮ್ ಏನಾಗಿದೆ ಅಂದ್ರೆ ಸೇಮ್ ಇದೆ ಹೌದಾ. ಅದಕ್ಕೆ ಫಸ್ಟ್ ಇವೆರಡು ಟರ್ಮ್ ನ ಫೈಂಡ್ ಔಟ್ ಮಾಡ್ಕೊಂತೀವಿ. ಅದಾದ್ಮೇಲೆ ಈ ಟರ್ಮ್ ಮತ್ತೆ ಇದು ಎರಡು ಸೇಮ್ ಇದೆ ಹೌದಾ. ಆದ್ರೆ ಒಂದ್ ಕಡೆ ಮೈನಸ್ ಇದೆ, ಇನ್ನೊಂದ್ ಕಡೆ ಪ್ಲಸ್ ಇದೆ ಅಷ್ಟೇ. ಅದಕ್ಕೆ ನೋಡಿ ಇವೆರಡನ್ನ ಸಪರೇಟ್ ಆಗಿ ಫೈಂಡ್ ಔಟ್ ಮಾಡಿದ್ವಿ ಇಲ್ಲಿ. ಅದು ಫಸ್ಟ್ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ, ಅದು ವ್ಯಾಲ್ಯೂ ಏನ್ ಬಂತು ಅಂದ್ರೆ ನಮಗೆ 1. ನೆಕ್ಸ್ಟ್ ನೋಡಿ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ, ಅದ್ರ ವ್ಯಾಲ್ಯೂ ಏನ್ ಬಂತು ಅಂದ್ರೆ ನಮಗೆ tan alpha by 2 ಹೌದಾ. ಅದನ್ನ ನೋಡಿ RHS ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಇದ್ರ ಬದಲಿ 1 ಮತ್ತೆ ಇದ್ರ ಬದಲಿ 1. ನೆಕ್ಸ್ಟ್ ಇದ್ರ ಬದಲಿ tan alpha by 2 ಹೌದಾ. ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ ತಕ್ಷಣ ಇಷ್ಟು ಬಂತು ಹೌದಾ. ನೋಡಿ ಅದೇ LHS ಇತ್ತು, therefore LHS is equal to RHS. And that implies I plus A is equal to I minus A into cos alpha minus sin alpha cos alpha ಬಂತು ಆಯ್ತಲ್ಲ. ಇದು ನೋಡಿ ಇದೊಂದು ಪ್ರಾಬ್ಲಮ್ ಡಿಫ್ರೆಂಟ್ ಇದೆ, ಹೇಗೆ ಮಾಡ್ಕೊಂಡ್ವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕು ಆಯ್ತಲ್ಲ. ಅದು ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ರೇರ್ ಕೇಳೋದು, ಬಟ್ ಕಾಂಪಿಟೇಟಿವ್ ಕೇಳ್ಬೋದು. 22 ನೋಡ್ಕೊಳ್ಳಿ, ಡಿಫ್ರೆಂಟ್ ಇದೆ. ಇದನ್ನು ಯಾವ ತರ ಮಾಡ್ಕೊಂತೀವಿ ಅಂತೇಳಿ ಗೊತ್ತಾಗಬೇಕಲ್ಲಿ. If 413A is equal to minus 484 minus 121 minus 363, then find A ಹೌದಾ. ನೋಡಿ ಡೈರೆಕ್ಟ್ ಆಗಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗಬೇಕು ನಮಗೆ. ನೋಡಿ ಗಿವನ್ 413 into A is equal to minus 484 minus 121 minus 363 ಹೌದಾ. ನೋಡಿ ಎ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಮ್ಯಾಟ್ರಿಕ್ಸ್ ಎದು ಆರ್ಡರ್ ಏನ್ ಬರುತ್ತೆ ಅಂತ ಚೆಕ್ ಮಾಡ್ಬೇಕು. ನೋಡಿ ಇದ್ರದ್ದು ಆರ್ಡರ್ ಅಂತೂ 3 ರೋಸ್ ಇದೆ, 1 ಕಾಲಮ್ ಇದೆ, ಅದಕ್ಕೆ 3 ಕ್ರಾಸ್ 1 ಬರಿತೀನಿ. ಇದು 3 ಕ್ರಾಸ್ 3 ಇದೆ ಹೌದಾ. ನೋಡಿ ನಾವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಏನ್ ಹೇಳಿದ್ವಿ ಅಂದ್ರೆ, ಯಾವ್ದಾದ್ರು ಒಂದು ಮ್ಯಾಟ್ರಿಕ್ಸ್ ಇಂದ ಆರ್ಡರ್ m ಕ್ರಾಸ್ n ಮಲ್ಟಿಪ್ಲಿಕೇಶನ್ ಬರಬೇಕು ಅಂದ್ರೆ ಇನ್ನೊಂದು ಮ್ಯಾಟ್ರಿಕ್ಸ್ n ಇಂದಾನೇ ಸ್ಟಾರ್ಟ್ ಆಗಬೇಕು. ಅದೇನಾದ್ರು n ಕ್ರಾಸ್ p ಇತ್ತು ಅಂದ್ರೆ ಮಲ್ಟಿಪ್ಲೈ ಮಾಡಿದಾಗ ಒಂದು ಮ್ಯಾಟ್ರಿಕ್ಸ್ ಬರುತ್ತಲ್ಲ, ಅದು ಆರ್ಡರ್ m ಕ್ರಾಸ್ p ಆಗುತ್ತೆ ಹೌದಾ. ಹಾಗಾದ್ರೆ ಇಲ್ಲಿ ಇದು 1 ಇಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅದಕ್ಕೆ ಇದು 1 ಕ್ರಾಸ್ ಬರ್ಬೇಕಲ್ಲ ಇಲ್ಲಿ, ಯಾಕಂದ್ರೆ 1 ಇಂದಾನೇ ಸ್ಟಾರ್ಟ್ ಆಗ್ಬೇಕು, ಒಂದೇ ರೋ ಇರಬೇಕು ಕ್ರಾಸ್. ಇಲ್ಲಿ ನೋಡ್ಕೊಂಡೆ ಅಂದ್ರೆ ಇದು ಎಂಡ್ ಆಗ 3 ಇಂದ ತಾನೆ, ಅದಕ್ಕೆ ಇದು 1 ಕ್ರಾಸ್ 3 ಆಗ್ಬೇಕು ಹೌದಾ. ಅದಕ್ಕೆ ಇಲ್ಲಿ ನೋಡ್ಕೊಂಡ ತಕ್ಷಣ ಏನ್ ಐಡಿಯಾ ಗೊತ್ತಿರ್ಬೇಕಂದ್ರೆ, ಹಿಯರ್ ಎ ಇಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 1 ಕ್ರಾಸ್ 3 ಅಂತ ಗೊತ್ತಾಗಬೇಕು ಹೌದಾ. ಅದಕ್ಕೆ ಇಲ್ಲಿ ಏನ್ ಬರ್ಕೊಂತೀವಿ ನೋಡಿ, ಹಿಯರ್ ಎ ಇಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 1 ಕ್ರಾಸ್ 3. ಹಾಗಾದ್ರೆ ನೋಡಿ ಲೆಟ್ ಎ ಇಸ್ ಈಕ್ವಲ್ ಟು 1 ರೋ 3 ಕಾಲಮ್ಸ್ ಇರ್ಬೇಕಲ್ಲ, ಎಕ್ಸ್ ವೈ ಝೆಡ್. 1 ರೋ 3 ಕಾಲಮ್ಸ್ ನೋಡಿದ್ವಿ ಹೌದಾ. ಈ ನೋಡಿ ಎರಡನ್ನು ಮಲ್ಟಿಪ್ಲೈ ಮಾಡ್ಕೊಂಡು ಎ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನೋಡಿ. ಹಾಗಾದ್ರೆ ನಾವು 413 ಇಂಟು ಎ ಅಂದ್ರೆ ಎಕ್ಸ್ ವೈ ಝೆಡ್ ಇಸ್ ಈಕ್ವಲ್ ಟು minus 484 minus 121 minus 363 ಹೌದಾ. ಇದು ನೋಡಿ ಮಲ್ಟಿಪ್ಲೈ ಮಾಡ್ಕೊಂಡೆ ಅಂದ್ರೆ ರೋ ಇಂಟು ಕಾಲಮ್ ಮಾಡ್ಬೇಕಲ್ಲ, ಇಲ್ಲಿ ಅವಾಗ ಇಲ್ಲಿ ಏನ್ ಬರುತ್ತೆ, 4 ಇಂಟು ಎಕ್ಸ್ ಅಂದ್ರೆ 4x, 4 ಇಂಟು ವೈ ಅಂದ್ರೆ 4y, 4 ಇಂಟು ಝೆಡ್ ಅಂದ್ರೆ 4z. ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್, ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್, ಫಸ್ಟ್ ರೋ ಇಂಟು ಥರ್ಡ್ ಕಾಲಮ್ ಮಾಡಿದ್ವಿ. ಸಿಮಿಲರ್ಲಿ ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ ಅಂದ್ರೆ ಎಕ್ಸ್, ಸೆಕೆಂಡ್ ರೋ ಇಂಟು ಸೆಕೆಂಡ್ ಕಾಲಮ್ ಅಂದ್ರೆ ವೈ, ಸೆಕೆಂಡ್ ರೋ ಇಂಟು ಥರ್ಡ್ ಕಾಲಮ್ ಅಂದ್ರೆ ಝೆಡ್. ನೆಕ್ಸ್ಟ್ 3x 3y 3z ಇಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ, -484 -121 -363. ಈ ನೋಡಿ ಕಂಪೇರ್ ಮಾಡ್ಕೊಂಡ್ವಿ ಅಂದ್ರೆ ಡೈರೆಕ್ಟ್ ಆಗಿ ಬರ್ಕೋಬಹುದು. 13 ಪ್ಲಸ್ ಫಸ್ಟ್ ಎಲಿಮೆಂಟ್ ಕಂಪೇರ್ ಮಾಡಿದೆ ಅಂದ್ರೆ 4x ಇಸ್ ಈಕ್ವಲ್ ಟು -4 ಬರುತ್ತೆ. ಸೆಕೆಂಡ್ ಎಲಿಮೆಂಟ್ ಕಂಪೇರ್ ಮಾಡಿದೆ ಅಂದ್ರೆ 4y ಈಕ್ವಲ್ ಟು 8.
ಥರ್ಡ್ ಎಲಿಮೆಂಟ್ ಕಂಪೇರ್ ಮಾಡಿದ್ರೆ 4z ಈಕ್ವಲ್ ಟು 4. ಹಾಗಾದ್ರೆ ಇಲ್ಲಿ ಏನೇನು ಬರೀಬಹುದು? x ಗೆ -1 ಬಂತು, y ಗೆ 2, z ಗೆ 1. ಹೌದಾ? ನೋಡಿ ಇಲ್ಲಿ ಅದನ್ನ ತಗೊಂಡ್ವಿ ಅಂದ್ರೆ ಈ ರೋ ಸೇಮ್ ಆಗುತ್ತಾ? x ಗೆ -1 ತಗೊಂಡ್ವಿ ಅಂದ್ರೆ ಇದು -1 ಆಯ್ತು, y ಗೆ 2 ತಗೊಂಡ್ವಿ ಅಂದ್ರೆ 2 ಆಯ್ತು, z ಗೆ 1 ತಗೊಂಡ್ವಿ ಅಂದ್ರೆ 1 ಆಯ್ತು. ಅಂದ್ರೆ ಅದು -1 2 1 ಆಗುತ್ತೆ. RHS ಅಲ್ಲೂ -1 2 1 ಇದೆ. ಹೌದಾ? ಅದಕ್ಕೆ ಸರಿ ಆಗ್ತದ? ಹಾಗೆ XYZ ವ್ಯಾಲ್ಯೂ ಬರ್ಬೋದು. ಸಿಮಿಲರ್ಲಿ ನೋಡಿ ಇದಕ್ಕೂ ವ್ಯಾಲ್ಯೂ ತಗೊಂಡ್ರೆ ಬರುತ್ತಾ ಅಂತ ನೋಡ್ಬೇಕು. x ಗೆ -1 ತಗೊಂಡ್ರೆ ಅಂದ್ರೆ ಅದು -3 ಆಗುತ್ತೆ. ನೋಡಿ RHS ಅಲ್ಲೂ -3 ಇದೆ. y ಗೆ 2 ತಗೊಂಡ್ರೆ ಅಂದ್ರೆ 6 ಆಗುತ್ತೆ, RHS ಅಲ್ಲೂ 6 ಇದೆ. z ಗೆ 1 ತಗೊಂಡ್ರೆ ಅಂದ್ರೆ 3 ಆಗುತ್ತೆ, RHS ಅಲ್ಲೂ 3 ಇದೆ. ಹೌದಾ? ಅದಕ್ಕೆ ಸ್ಯಾಟಿಸ್ಫೈ ಆಗ್ತಾ ಇದೆ. ಹಾಗೆ x ಈಕ್ವಲ್ ಟು -1, y ಈಕ್ವಲ್ ಟು 2, z ಈಕ್ವಲ್ ಟು 1. therefore a is equal to ಏನ್ ಬರ್ಬೋದು ಈಗ? XYZ ಅಂತ ಬರೀತಿದ್ವಿ ಮ್ಯಾಟ್ರಿಕ್ಸ್ ನ, -1 2 1 ಬರ್ಕೊಂಡ್ರೆ ಆಯ್ತು. ಹೌದಾ? -1 2 1 ಇಷ್ಟು ಬರುತ್ತಷ್ಟೇ. ನೋಡಿ ಅದಕ್ಕೆ ಇಲ್ಲಿ ಯಾವ ತರ ಮಾಡ್ಕೊಂಡ್ವಿ ಅಂದ್ರೆ ಫಸ್ಟ್ ನೋಡಿ ಆರ್ಡರ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮ್ಯಾಟ್ರಿಕ್ಸ್ ನ ಬರಿಬೇಕು. ಅಲ್ಲಿ 3 x 1 ಇತ್ತು, ಅದಕ್ಕೆ 1 ಇಂದಾನೆ ಸ್ಟಾರ್ಟ್ ಆಗಬೇಕು ಅಂತ ಹೇಳಿ 1 ಕ್ರಾಸ್ ತಗೊಂಡ್ವಿ. ಮತ್ತೆ RHS ಅಲ್ಲಿ 3 x 3 ಇದೆ, therefore 1 x 3 ಬರ್ಕೊಂಡ್ವಿ. ಹೌದಾ? ನೆಕ್ಸ್ಟ್ ಮಲ್ಟಿಪ್ಲೈ ಮಾಡ್ಕೊಂಡು ನೆಕ್ಸ್ಟ್ ಈಕ್ವೇಟ್ ಮಾಡ್ಕೊಂಡಿದೀವಿ ಅಷ್ಟೇ, ಬರುತ್ತೆ. ಆಯ್ತಲ್ಲ? ನೋಡಿ ಲಾಸ್ಟ್ ಟೈಮ್ ಮಾಡ್ಕೊಂಡಿದ್ರೆ 2 ಪ್ರಾಬ್ಲಮ್ ರೇರ್ ಕೇಳೋದು, ಜಸ್ಟ್ ಐಡಿಯಾ ಗೊತ್ತಿರಲಿ ಅಷ್ಟೇ ಹೇಗೆ ಮಾಡ್ಕೊಂಡ್ವಿ ಅಂತಾನೆ. ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ್ ಟಾಪಿಕ್, ಅದು ಗೊತ್ತಿರಬೇಕು. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇಂದ ಎಕ್ಸಾಮಿಗೆ 3 ಮಾರ್ಕ್ಸ್ ಕ್ವಶನ್ಸ್ ಎಷ್ಟೊಂದು ಸಲ ಕೇಳಿದ್ದಾರೆ, ನೋಡ್ಕೊಳ್ಳಿ ಫಸ್ಟ್. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ a square matrix is said to be a symmetric matrix if A is equal to A transpose ಅಂತ ಹೇಳ್ತೀವಿ. ನೋಡಿ ಅಲ್ಲಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳಿಲ್ಲ ಅಂದ್ರೂ ಆಗುತ್ತೆ. ಒಟ್ಟು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಎರಡೂ ಏನಾಗಿರುತ್ತೆ ಅಂದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಅದಕ್ಕೆ ನೋಡಿ ಡೆಫಿನೇಷನ್ ಈ ತರ ತಗೊಂತೀನಿ ಅಷ್ಟೇ. A square matrix A is said to be symmetric if A is equal to A transpose. ಹೌದಾ? ನೋಡಿ ಇದು ಬೇಸಿಕ್ ಡೆಫಿನೇಷನ್ ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು. ನೋಡಿ ಫಾರ್ ಎಕ್ಸಾಂಪಲ್ ನೋಡಿದ ತಕ್ಷಣ ಸಿಮೆಟ್ರಿಕ್ ಇರುತ್ತಾ ಅಂತ ಹೇಳ್ಬೋದು, ನೋಡ್ಕೊಳ್ಳಿ. ಎಕ್ಸಾಂಪಲ್ ಪರ್ಫೆಕ್ಟ್ ಆಗಿ ಗೊತ್ತಾಗಬೇಕು. A is equal to, ನೋಡಿ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಯಾವಾಗ್ಲೂ ಯಾವ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ ಅಂದ್ರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಏನ್ ಬೇಕಾದ್ರೂ ಆಗ್ಬೋದು. ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಏನ್ ಬೇಕಾದ್ರೂ ಆಗ್ಬೋದು. ಅಂದ್ರೆ ಈಗ ಇಲ್ಲಿ 4 2 1 ತಗೊಂಡ್ಬಿಡ್ತೀನಿ. ನಾನ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಯಾವ ತರ ಇರುತ್ತೆ ನೋಡಿ, ಇಲ್ಲೇನಾದ್ರು 5 ಇತ್ತು ಅಂದ್ರೆ ಇಲ್ಲೂ 5 ಇರ್ಬೇಕು, ಅಂದ್ರೆ ಇವೆರಡು ಸೇಮ್ ಇರ್ಬೇಕು. ಅದೇ ತರ ಇದೆರಡು ಸೇಮ್ ಇರ್ಬೇಕು. ಈಗ ನೋಡಿ ಇಲ್ಲೇನಾದ್ರು -2 ಬರ್ಕೊಂಡ್ರೆ ಇಲ್ಲೂ -2 ಬರಿತೀನಿ, ಇವೆರಡು ಸೇಮ್ ಇರಬೇಕು. ನೆಕ್ಸ್ಟ್ ಇವೆರಡು ಸೇಮ್ ಇರಬೇಕು. ನೋಡಿ ಫಾರ್ಮ್ಯಾಟ್ ಅಲ್ಲಿ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಏನಂತ ಹೇಳ್ಬೋದು ಅಂದ್ರೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಬೋದು. ಹೌದಾ? ಜಸ್ಟ್ ನಾವು ಎ ಟ್ರಾನ್ಸ್ಪೋಸ್ ಕ್ಯಾಲ್ಕುಲೇಟ್ ಮಾಡ್ದೇನೆ ಐಡೆಂಟಿಫೈ ಮಾಡಬೇಕು ಅಂದ್ರೆ ಯಾವಾಗ್ಲೂ ಯಾವ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ, ಪ್ರಿನ್ಸಿಪಲ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಏನ್ ಬೇಕಾದ್ರೂ ಆಗ್ಬೋದು. ನಾನ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಯಾವ ತರ ಇರಬೇಕು ಅಂತ ಗೊತ್ತಿರ್ಬೇಕು. ಹೌದಾ? ಅದು ನೋಡಿ ಈಗ ಜಸ್ಟ್ ಎ ಟ್ರಾನ್ಸ್ಪೋಸ್ ಬರ್ಕೊಂಡೆ ಅಂದ್ರೆ ರೋ ಇರೋದ್ನೆಲ್ಲ ಕಾಲಮ್ ಬರೀಬೇಕು ತಾನೆ. ಫಸ್ಟ್ ರೋ ನ ಕಾಲಮ್ ಮಾಡ್ತೀನಿ 4 5 -2, ಸೆಕೆಂಡ್ ರೋ ನ ಕಾಲಮ್ ಮಾಡ್ತೀನಿ 5 2 3, ಥರ್ಡ್ ರೋ ನು ಕಾಲಮ್ ಮಾಡ್ತೀನಿ -2 3 1. ಹೌದಾ? ಇದು ನೋಡಿ ಎರಡು ಸೇಮ್ ಬಂದಿದೆ ಅಲ್ಲ, therefore ಇಲ್ಲಿ ಏನ್ ಬರೀಬಹುದು, A is equal to A transpose, that implies A is symmetric. ಆಯ್ತಲ್ಲ? ಇದು ನೋಡಿ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಗೊತ್ತಿರ್ಬೇಕು ನಮಗೆ. ಡೆಫಿನೇಷನ್ ಒಂದೊಂದ್ಸಲ ಎಕ್ಸಾಮಿಗೆ 1 ಮಾರ್ಕ್ ಕೇಳಿದ್ದಾರೆ. ಡಿಫೈನ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳಿ 1 ಮಾರ್ಕ್ ಕೇಳ್ಬೋದು. ಅವಾಗ ಈ ತರ ಬರ್ಕೊಂತೀವಿ, a square matrix A is said to be a symmetric matrix if A is equal to
ಎ ಟ್ರಾನ್ಸ್ಪೋಸ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಇದು ನೋಡಿ, ಇದು ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರಬೇಕು. ಸೇಮ್ ಐಡಿಯಾ ಯೂಸ್ ಮಾಡಿಕೊಂಡು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ನ ಡಿಫೈನ್ ಮಾಡ್ತೀನಿ ನೋಡಿ. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ನೋಡಿ, ಇಲ್ಲಿ ಯಾವ ತರ ಡಿಫೈನ್ ಮಾಡ್ತೀನಿ ಅಂದ್ರೆ ನೋಡಿ, ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಎ is said to be a skew symmetric matrix. A square matrix A is said to be skew symmetric matrix if A is equal to minus A transpose. ನೋಡಿ, ಎ ಇಸ್ ಈಕ್ವಲ್ ಟು ಮೈನಸ್ ಎ ಟ್ರಾನ್ಸ್ಪೋಸ್ ಆಯ್ತು ಅಂದ್ರೆ ಯಾವಾಗ್ಲೂ ಏನಾಗಿರುತ್ತೆ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಎ ಇಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಆಯ್ತು ಅಂದ್ರೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಹೌದಾ? ನೋಡಿ, ಈಗ ಇಲ್ಲೂ ಎಕ್ಸಾಂಪಲ್ ನೋಡ್ಕೊಂಡಿರಿ ಯಾವ ತರ ಬರುತ್ತೆ ಅಂತ ಹೇಳಿ. ನೋಡಿ, ನೋಡಿದ ತಕ್ಷಣ ಐಡೆಂಟಿಫೈ ಮಾಡೋದು ಗೊತ್ತಿರಬೇಕು. ಎ ಇಸ್ ಈಕ್ವಲ್ ಟು ನೋಡಿ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಆಲ್ವೇಸ್ ಝೀರೋ. ಗೊತ್ತಿರ್ಬೇಕು ನೋಡಿ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಗೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಯಾವಾಗ್ಲೂ ಝೀರೋನೇ ಇರ್ಬೇಕು. ಅಲ್ಲೇನಾದ್ರು ಝೀರೋ ಇರ್ಲಿಲ್ಲ ಅಂತ ಹೇಳಿದ್ರೆ ಅದು ಸ್ಕ್ಯೂ ಸಿಮೆಟ್ರಿಕ್ ಆಗೋದೇ ಇಲ್ಲ. ಅದು ಆಯ್ತಲ್ಲ. ಈಗ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗ್ಬೇಕು ಅಂದ್ರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಝೀರೋ ಆಗ್ಲೇಬೇಕು. ಉಳ್ದಿರೋದು ನೋಡಿ ಯಾವ ತರ ಇದೆ ಅಂತೇಳಿ. ಇಲ್ಲೇನಾದ್ರು ಪಾಸಿಟಿವ್ ಇತ್ತು ಅಂದ್ರೆ ಇಲ್ಲಿ ನೆಗೆಟಿವ್ ಬರಿತೀವಿ. ಅಂದ್ರೆ ಅಲ್ಲಿ 3 ಇತ್ತು ಅಂದ್ರೆ ಇಲ್ಲಿ ಏನ್ ಬರೀಬೇಕು, -3. ಇಲ್ಲಿ ನೋಡಿ 4 ಇತ್ತು ಅಂತ, ಇಲ್ಲಿ ಏನಾದ್ರು -4 ಇತ್ತು ಅಂದ್ರೆ ಇಲ್ಲಿ +4. ಅಂದ್ರೆ ಸೈನ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ಬರಿಬೇಕು ಅಷ್ಟೇ. ಗೊತ್ತಲ್ಲ. ಅಂದ್ರೆ ಇಲ್ಲಿ ಏನಾದ್ರು ಈಗ 5 ಇತ್ತು ಅಂದ್ರೆ ಇದೇನಾಗುತ್ತೆ ಇಲ್ಲಿ -5. ಈ ತರ ಇತ್ತು ಅಂದ್ರೆ ಇದು ಯಾವಾಗ್ಲೂ ಏನಾಗುತ್ತೆ ಅಂದ್ರೆ ಸ್ಕ್ಯೂ ಸಿಮೆಟ್ರಿಕ್ ಆಗಿರುತ್ತೆ. ಗೊತ್ತಲ್ಲ. ಅಂದ್ರೆ ಒಂದ್ ಸೈಡ್ ಪಾಸಿಟಿವ್ ಇತ್ತು ಅಂದ್ರೆ ಇನ್ನೊಂದ್ ಸೈಡ್ ಏನ್ ತಗೊಂತೀವಿ ನಾವಲ್ಲಿ ನೆಗೆಟಿವ್ ಬರ್ಕೊಂತ ಹೋಗ್ಬೇಕು. ಹಾಗಾದ್ರೆ ದಟ್ ಇಂಪ್ಲೈಸ್ ನೋಡಿ, ಪ್ರೂವ್ ಮಾಡುವುದು ಬೇಕಾದ್ರೆ ಎ ಟ್ರಾನ್ಸ್ಪೋಸ್ ಅಥವಾ ಎ ಡ್ಯಾಶ್ ಅಂತ ಬರಿಬಹುದು ಇಸ್ ಈಕ್ವಲ್ ಟು ನೋಡಿ, ರೋ ಇರೋದ್ನೆಲ್ಲ ಕಾಲಮ್ ಬರಿಬೇಕಾದ್ರೆ ಫಸ್ಟ್ ರೋ ನ ಕಾಲಮ್ ಮಾಡಿದೆ ಅಂದ್ರೆ 0 3 -4 ಬರುತ್ತೆ. ಹೌದಾ? ಫಸ್ಟ್ ರೋ ಕಾಲಮ್ ಆಯ್ತು. ಸೆಕೆಂಡ್ ರೋನು ಕಾಲಮ್ ಮಾಡ್ತೀನಿ ಅಂದ್ರೆ -3 0 5 ನೆಕ್ಸ್ಟ್ 4 -5 0. ಇಷ್ಟು ಆತಲ್ಲ. ಹೌದಾ? ನೆಕ್ಸ್ಟ್ ನೋಡಿ, ಮೈನಸ್ ನ ಕಾಮನ್ ತಗೊಂತೀನಿ. ದಟ್ ಇಂಪ್ಲೈಸ್ ಮೈನಸ್ ಎ ಡ್ಯಾಶ್ ಅಂದ್ರೆ ಎಲ್ಲಾ ರೋ ಅಲ್ಲೂ ಮೈನಸ್ ಕಾಮನ್ ತೆಗಿಬೇಕು. 0 ಇಂದ ಮೈನಸ್ ಕಾಮನ್ ತಗೊಂಡೆ ಅಂದ್ರೆ ಏನ್ ಬರ್ತದು, ಝೀರೋನೆ. -3 ಹೌದಾ? ಅಂದ್ರೆ ಮೈನಸ್ ಕಾಮನ್ ತಗೊಂಡೆ ಅಂದ್ರೆ 3 ಬರುತ್ತೆ. ಹೌದಾ? ಅದರೊಳಗೆ ಮೈನಸ್ ಕಾಮನ್ ತಗೊಂಡೆ ಅಂದ್ರೆ -4. ನೋಡಿ, ಫಸ್ಟ್ ರೋ ಇಂದ ಮೈನಸ್ ಕಾಮನ್ ತಗೊಂತಾ ಇದೀನಿ. ಸಿಮಿಲರ್ಲಿ ಸೆಕೆಂಡ್ ರೋ ಇಂದ ಮೈನಸ್ ಕಾಮನ್ ತಗೊಂಡೆ ಅಂದ್ರೆ -3 ಇದು 0 ಮೈನಸ್ ಕಾಮನ್ ತಗೊಂಡೆ ಅಂದ್ರೆ 5. ನೆಕ್ಸ್ಟ್ ನೋಡಿ, ಮತ್ತೆ ಮೈನಸ್ ಕಾಮನ್ ತಗೊಂತೀನಿ ಥರ್ಡ್ ರೋ ಇಂದ. ಹಾಗಾದ್ರೆ ಇದು 4 -5 0 ಬರುತ್ತೆ. ಇದು ನೋಡಿ, ಇವೆರಡು ಸೇಮ್ ಇದನ್ನ 0 3 -4 -3 0 5 4 -5 0. ಹಾಗಾದ್ರೆ ಇಲ್ಲಿ ದಟ್ ಈಕ್ವಲ್ ಟು ಎ ಅಂದ್ರೆ ಏನಂತ ಗೊತ್ತಾಯ್ತು, ದಟ್ ಇಂಪ್ಲೈಸ್ ಎ ಇಸ್ ಈಕ್ವಲ್ ಟು ಮೈನಸ್ ಎ ಡ್ಯಾಶ್ ಬರ್ತಿದೆ. ದೇರ್ಫೋರ್ ಎ ಈಸ್ ಸ್ಕ್ಯೂ ಸಿಮೆಟ್ರಿಕ್. ಆಯ್ತಲ್ಲ. ನೋಡಿ, ಇಲ್ಲಿ ಈಸಿ ಇದೆ, ಐಡಿಯಾ ಗೊತ್ತಿರ್ಬೇಕಷ್ಟೇ. ಆದ್ರೆ ನೋಡಿದ ತಕ್ಷಣ ಐಡೆಂಟಿಫೈ ಮಾಡೋದು ಗೊತ್ತಿರ್ಬೇಕು, ಯಾವ್ದು ಸಿಮೆಟ್ರಿಕ್ ಆಗುತ್ತೆ ಮತ್ತೆ ಯಾವ್ದು ಸ್ಕ್ಯೂ ಸಿಮೆಟ್ರಿಕ್ ಆಗುತ್ತೆ ಅನ್ನೋದಕ್ಕೆ. ಹೌದಾ? ಅದು ನೋಡಿ, ಏನ್ ಐಡಿಯಾ ಹೇಳಿರೋದಂದ್ರೆ ನಮಗೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗ್ಬೇಕು ಅಂದ್ರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಏನ್ ಬೇಕಾದ್ರೂ ಇರ್ಬೋದು. ನಾನ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಯಾವ ತರ ಇರಬೇಕು ಅಂತ ಹೇಳಿದ್ವಿ. ಹೌದಾ? ನೋಡಿ, ಇಲ್ಲಿ 5 ಇತ್ತು ಅಂದ್ರೆ ಇಲ್ಲೂ 5 ಅಂದ್ರೆ ಇವೆರಡು ಸೇಮ್ ಇರಬೇಕು. ಅದೇ ತರ ಇದು ಮತ್ತೆ ಇದು ಎರಡು ಸೇಮ್ ಇರಬೇಕು. ನೆಕ್ಸ್ಟ್ ನೋಡಿ, ಇವೆರಡು ಸೇಮ್ ಇರಬೇಕು. ಹೌದಾ? ಈ ತರ ಏನಾದ್ರು ಇತ್ತು ಅಂದ್ರೆ ಅದೇನಾಗಿರುತ್ತೆ, ಸಿಮೆಟ್ರಿಕ್. ಅದೇ ಸ್ಕ್ಯೂ ಸಿಮೆಟ್ರಿಕ್ ಆಯ್ತು ಅಂದ್ರೆ ಇದು ಪಾಸಿಟಿವ್ ಇತ್ತು ಅಂದ್ರೆ ಇಲ್ಲಿರೋದು ಏನಾಗಿರ್ಬೇಕು ನನಗೆ, ನೆಗೆಟಿವ್. ಈ ತರ ಬರುತ್ತೆ ಅಷ್ಟೇ. ಹೌದಾ?
ಮತ್ತೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಯಾವಾಗಲೂ ಏನಾಗಿರುತ್ತೆ ಸ್ಕ್ಯೂ ಸಿಮೆಟ್ರಿಕ್ ಅಲ್ಲಿ 0. ನೋಡಿ ಇದೊಂದು ನೋಟ್ ಗೊತ್ತಿರಲಿ, ಇದು ಕಾಂಪಿಟೇಟಿವ್ ಯೂಸ್ ಆಗ್ತಾ ಇರುತ್ತೆ, ಗೊತ್ತಿರಬೇಕು. ನೋಡಿ, a 0 square matrix, a 0 square matrix is the only matrix which is both symmetric and skew symmetric ಅಂತ ಹೇಳ್ತೀವಿ. Symmetric and skew symmetric. ನೋಡಿ ಗೊತ್ತಿರಬೇಕು, ಒಂದ್ಸಲ ಕಾಂಪಿಟೇಟಿವ್ ಕೇಳಿದರೆ ವಿಚ್ ಇಸ್ ದ ಮ್ಯಾಟ್ರಿಕ್ಸ್ ವಿಚ್ ಇಸ್ ಬೋತ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಅಂತೇಳಿ ಆಪ್ಷನ್ಸ್ ಕೊಟ್ಟಿರ್ತಾರೆ, ಹೌದಾ? ಅದಕ್ಕೆ ಅಲ್ಲಿ ಏನ್ ತಗೋಬೇಕು ಅಂದ್ರೆ 0 ಸ್ಕ್ವಯರ್ ಮ್ಯಾಟ್ರಿಕ್ಸ್, ಸ್ಕ್ವಯರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕು, ಜೊತೆಗೆ 0 ಮ್ಯಾಟ್ರಿಕ್ಸ್ ಆಗಿರ್ಬೇಕು, ಹೌದಾ? ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ ಈ ತರ 0 0 0 0 0 0 0 0 0, ಹೌದಾ? ಇದನ್ನ 0 ಮ್ಯಾಟ್ರಿಕ್ಸ್ ಅಂತ ತಗೋಬೋತಾನೆ. ನೋಡಿ ಇದು ಸಿಮೆಟ್ರಿಕ್ ಆಗುತ್ತೆ, ಸ್ಕ್ಯೂ ಸಿಮೆಟ್ರಿಕ್ ಆಗುತ್ತೆ. ನೋಡಿ ಸಿಮೆಟ್ರಿಕ್ ಆಗುತ್ತಾ ಚೆಕ್ ಮಾಡಬೇಕು. ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಏನ್ ಬೇಕಾದ್ರೂ ಇರ್ಬೋದು, ಹೌದಾ? ಈಗ 0 0 0 ಇದೆ, ಇಲ್ಲಿ ಪಾಸಿಟಿವ್ ಇತ್ತು ಅಂದ್ರೆ ಇದು ಎರಡು ಸೇಮ್ ಇರ್ಬೇಕು. ನೋಡಿ 0 0, ಇದು 0 0 0 0. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಲ್ಲಿ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಯಾವಾಗಲೂ 0 ಇರಬೇಕು, ಇದ್ರಲ್ಲಿ 0 ಇದೆ. ನೋಡಿ +0 ಮತ್ತೆ ಇದನ್ನ -0 ಅನ್ಕೋಬಹುದು. -0 ಅಂದ್ರೂ 0ನೇ ಬರುತ್ತೆ, ಅದಕ್ಕೆ, ಹೌದಾ? ಅದಕ್ಕೆ ಇದು ಏನಾಗಿರುತ್ತೆ ಅಂದ್ರೆ ಇದು ಬೋತ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಆಗುತ್ತೆ, ಹೌದಾ? ನೋಡಿ ಇಷ್ಟು ಬೇಸಿಕ್ ಡೆಫಿನೇಷನ್ಸ್ ಗೊತ್ತಿರ್ಬೇಕು. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತ ಆಯ್ತಲ್ಲ. ನೆಕ್ಸ್ಟ್ ನೋಡಿ, ಇನ್ನು ನೋಟ್ ಒಂದೇನ್ ಮಾಡ್ಕೊಂಡ್ವಿ, ಎರಡನೇ ನೋಟ್ ನೋಡಿ. ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆಫ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇಸ್ ಆಲ್ವೇಸ್ 0 ಅಂತ ಹೇಳ್ತಿದ್ವಿ, ಹೌದಾ? ನೋಡಿ ಅದನ್ನು ಗೊತ್ತಿರಲಿ ಅಷ್ಟೇ, ಅದನ್ನ ಆಲ್ರೆಡಿ ಹೇಳಿದ್ವಿ ನಾವು. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇಂದ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಯಾವಾಗಲೂ ಏನಾಗಿರುತ್ತೆ ನಮಗೆ ಅಲ್ಲಿ 0 ಆಗಿರ್ಲೇಬೇಕು, ಆಯ್ತಲ್ಲ. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ಸ್ ನೋಡಿ, ಈಸಿ ಇದೆ ಪ್ರಾಬ್ಲಮ್ಸ್. ನೋಡಿ ಫಸ್ಟ್ ಪ್ರಾಬ್ಲಮ್, ಶೋ ದಟ್ A is equal to 1 -1 5 -1 2 1 5 1 3 is symmetric matrix ಅಂತಿದೆ, ಹೌದಾ? ನೋಡಿ ಈಸಿಯಾಗಿ ಮಾಡ್ಕೋಬಹುದು ಅಷ್ಟೇ. ಇಲ್ಲಿ ಏನ್ ಬರ್ಕೊಂತೀವಿ ಅಂದ್ರೆ ಗಿವನ್ A is equal to 1 -1 5 -1 2 1 5 1 3, ಹೌದಾ? That implies A dash is equal to ಟ್ರಾನ್ಸ್ಪೋಸ್ ಮಾಡ್ಬೇಕು ತಾನೆ, ರೋ ಇರೋದನ್ನೆಲ್ಲ ಕಾಲಮ್ ಬರೀತಾ ಹೋಗ್ಬೇಕಲ್ಲ. ಹಾಗಾದ್ರೆ ಇಲ್ಲಿ ಏನ್ ಬರೀಬಹುದು, 1 -1 5 -1 2 1 5 1 3. ನೋಡಿ ಎರಡು ಸೇಮ್ ಬಂದಿರಲ್ಲ, ಹಾಗಾದ್ರೆ ದಟ್ ಇಂಪ್ಲೈಸ್ ಇಲ್ಲಿ ಏನ್ ಬರೀಬಹುದು, A is equal to A dash, therefore A is symmetric. ಆಯ್ತಲ್ಲ, ಈಸಿ ಇದೆ. ಸೇಮ್ ಟೈಪ್ ಸೆಕೆಂಡ್ ಒನ್ ಟ್ರೈ ಮಾಡಬಹುದಾ? Show that A is equal to 0 1 -1 -1 0 1 1 -1 0 is skew symmetric matrix ಅಂತಿದೆ, ಹೌದಾ? ಅಂದ್ರೆ ಅಲ್ಲಿ A is equal to ಮೈನಸ್ A ಟ್ರಾನ್ಸ್ಪೋಸ್ ಅಂತ ಹೇಳಿ ಪ್ರೂವ್ ಮಾಡ್ಬೇಕಷ್ಟೇ, ಆಯ್ತಲ್ಲ. ಅಂದ್ರೆ A is equal to -A ಟ್ರಾನ್ಸ್ಪೋಸ್ ಅಂತ ಹೇಳಿ ಪ್ರೂವ್ ಮಾಡಿದ್ರೆ ಆಯ್ತು. ನೋಡಿ ಹೇಗೆ ಮಾಡ್ಕೊಂತೀವಿ ಅಂತ ಹೇಳಿದ್ರೆ, ಗಿವನ್ A is equal to 0 1 -1 -1 0 1 1 -1 0. That implies A dash is equal to ರೋ ಇರೋದನ್ನೆಲ್ಲ ಕಾಲಮ್ ಬರಿಬೇಕಲ್ಲ,
0 1 ಮೈನಸ್ 1 ಇದು ಮೈನಸ್ 1 0 1 1 ಮೈನಸ್ 1 0 ಎಲ್ಲದರಲ್ಲೂ ಮೈನಸ್ ನ ಕಾಮನ್ ತಗೊಂಡೆ ಅಂದ್ರೆ ಏನ್ ಬರುತ್ತೆ 0 1 ಮೈನಸ್ 1 ಮೈನಸ್ 1 0 1 1 ಮೈನಸ್ 1 0 ಹೌದಾ ನೋಡಿ ಎಲ್ಲದರಲ್ಲೂ ಮೈನಸ್ ಕಾಮನ್ ತಗೊಂಡಿದ್ದೀನಿ ನೋಡಿ 0 1 ಮೈನಸ್ 1 ಮೈನಸ್ 1 0 1 1 ಮೈನಸ್ 1 0 ಅಂದ್ರೆ ಇದು ಎ ಆಗುತ್ತಾನೆ ಅದಕ್ಕೆ ಮೈನಸ್ ಎ ಆಯ್ತು ಮೈನಸ್ ನ ಅಥವಾ ಮೈನಸ್ ಎ ನ ಎಲ್ ಎಚ್ ಎಸ್ ತಗೊಂಡೆ ಅಂದ್ರೆ ಪ್ಲಸ್ ಎ ಆಗುತ್ತೆ ಎ ಟ್ರಾನ್ಸ್ಪೋಸ್ ನ ಆರ್ ಎಚ್ ಎಸ್ ತಗೊಂಡ್ವಿ ಅಂದ್ರೆ ಮೈನಸ್ ಎ ಟ್ರಾನ್ಸ್ಪೋಸ್ ಆಯ್ತು ಹೌದಾ ದಟ್ ಇಂಪ್ಲೈಸ್ ಎ ಈಸ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ನೋಡಿ ಈ ತರದ್ದು 1 ಮಾರ್ಕಿಗೆ ಕೇಳ್ಬೋದು ಶೋ ದಟ್ ಎ ಈಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಥವಾ ಎ ಈಸ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕೇಳ್ಬೋದು ಆಯ್ತಲ್ಲ ಅದಕ್ಕೆ ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರಬೇಕು ಈಸಿನ ನೋಡಿ ಅದಕ್ಕೆ ಡೆಫಿನೇಷನ್ ಒಂದು ಕಲ್ಕೊಂಡಿರಿ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇಂದು ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇಂದು ಡೆಫಿನೇಷನ್ ಇಂಪಾರ್ಟೆಂಟ್ ಎಕ್ಸಾಮ್ ಡೈರೆಕ್ಟ್ ಆಗಿ 1 ಮಾರ್ಕ್ ಕೇಳ್ಬೋದು ಡಿಫೈನ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಥವಾ ಡಿಫೈನ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕೇಳ್ತಾ ಇರ್ತಾರೆ ಅದ್ರಲ್ಲಿ ನೋಡಿ ಎ ಇಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಇತ್ತು ಅಂದ್ರೆ ಸಿಮೆಟ್ರಿಕ್ ಎ ಇಸ್ ಈಕ್ವಲ್ ಟು ಮೈನಸ್ ಎ ಟ್ರಾನ್ಸ್ಪೋಸ್ ಇತ್ತು ಅಂದ್ರೆ ಸ್ಕ್ಯೂ ಸಿಮೆಟ್ರಿಕ್ ಈಗ ಏನಾದ್ರು ನಾವು ಮ್ಯಾಟ್ರಿಕ್ಸ್ ಬಿ ನ ಸಿಮೆಟ್ರಿಕ್ ಅಂತ ಹೇಳ್ಬೇಕು ಅಂದ್ರೆ ಬಿ ಇಸ್ ಈಕ್ವಲ್ ಟು ಬಿ ಟ್ರಾನ್ಸ್ಪೋಸ್ ಇರ್ಬೇಕು ಆಯ್ತಲ್ಲ ಈಗ ನಾವು ಮ್ಯಾಟ್ರಿಕ್ಸ್ ಸಿ ನಾನು ಸ್ಕ್ಯೂ ಸಿಮೆಟ್ರಿಕ್ ಅಂತ ಹೇಳ್ಬೇಕು ಅಂದ್ರೆ ಸಿ ಇಸ್ ಈಕ್ವಲ್ ಟು ಮೈನಸ್ ಸಿ ಟ್ರಾನ್ಸ್ಪೋಸ್ ಅಥವಾ ಸಿ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಮೈನಸ್ ಸಿ ಅಂತ ಬಂದ್ರು ಆಗುತ್ತೆ ಆಯ್ತಲ್ಲ ಈಗ ನೋಡಿ ಐಡಿಯಾನು ಗೊತ್ತಿರ್ಬೇಕು ಯಾಕಂದ್ರೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ನಾವು ಪ್ರೂವ್ ದಟ್ ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಇಸ್ ಸಿಮೆಟ್ರಿಕ್ ಅಂತ ಹೇಳ್ತಾರೆ ಹೌದಾ ಅಂದ್ರೆ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು ಅಂದ್ರೆ ಎ ಇಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಅಂತ ಪ್ರೂವ್ ಮಾಡ್ಬೇಕು ಹೌದಾ ಅದಕ್ಕೆ ನೋಡಿ ಐಡಿಯಾ ಕರೆಕ್ಟ್ ಆಗಿ ಗೊತ್ತಿತ್ತು ಅಂದ್ರೆ ಅದನ್ನ ಈಸಿಯಾಗಿ ಮಾಡ್ಕೊಂತ ಹೋಗ್ಬೋದು ಆಯ್ತಲ್ಲ ಈಗ ನೋಡಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಉಳಿದಿರೋದು ಮಾಡ್ಕೊಂತೀವಿ ನಾವು ನೋಡಿ ಇವತ್ತು ಮಾಡ್ಕೊಂಡಿರೋ ಕ್ಲಾಸ್ ಅಲ್ಲಿ ನಮಗೆ ಇಂಪಾರ್ಟೆಂಟ್ ಸಿಮೆಟ್ರಿಕ್ ಡೆಫಿನೇಷನ್ ಸ್ಕ್ಯೂ ಸಿಮೆಟ್ರಿಕ್ ಡೆಫಿನೇಷನ್ ಗೊತ್ತಿರ್ಬೇಕು ಅದಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಮಾಡುವಂತ ಪ್ರಾಬ್ಲಮ್ಸ್ ಎಕ್ಸಾಮಿಗೆ ಎಷ್ಟೊಂದ್ಸಲ 3 ಮಾರ್ಕ್ಸ್ ಕೇಳಿದ್ದಾರೆ ಅದಕ್ಕೆ ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ಆಯ್ತಲ್ಲ ಥ್ಯಾಂಕ್ ಯು